ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ ಸೀರಿಯಲ್ ನೋಡಿದವ್ರಿಗೆ ಗೊತ್ತಾಗುತ್ತೆ ಯಾಟೆ ಗಿರ್ಗಿಟ್ಲೆ ಇಬ್ರು ಬಂದು ಕೂತಿದ್ದಾರೆ. ಇವ್ರ ಜೊತೆ ನೀವು ಮಾತಾಡಬೇಕು ಮುರಳಿಯವರೇ, ಅವ್ರನ್ನ ಒಂದ್ಸರಿ ಕರೆಸಿ ಅಂತ ಸಿಕ್ಕಾಪಟ್ಟೆ ಜನ ಫೋನ್ ಮಾಡಿ ನಮಗೆ ಕೇಳ್ತಾ ಇದ್ರು. ಆ ಯಾಟೆ ಗಿರ್ಗಿಟ್ಲೆನ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆಸಿದೀವಿ. ಅವ್ರ ಪರಿಚಯ ಕೂಡ ಮಾಡ್ಕೊಡ್ತಾ ಇದೀವಿ. ನಮಸ್ಕಾರ. ಯಾಟೆ ಯಾರು? ನಾನೇ ಸರ್. ಯಾಟೆ ನಿಮ್ಮ ಹೆಸರೇನ್ರಿ? ಯಾಟೆ ಅಂತಂದ್ರೆ ಸರ್ ನನ್ನ ಹೆಸರು ಯತೀಶ ಅಂತ. ಯತೀಶ? ಅದು ಯಾಕೆ ಯಾಟೆ ಆಯ್ತು? ನಾನು ರಾಗಿ ಮುದ್ದೆ ಮತ್ತೆ ಚಿಕನ್ ಸಾಂಬಾರು ಸಾಕ ತಿಂದು ಈ ತರ ಬೆಳ್ಕೊಂಡ್ಬಿಟ್ಟಿದೀನಿ. ಅದಕ್ಕೆ ನಮ್ ಗೌಡ್ರು ಪ್ರೀತಿಯಿಂದ ಯಾಟೆ ಅಂತೇಳಿ ಹೆಸರು ಕಟ್ಟವ್ರೆ. ಯಾಟೆ ಅಂದ್ರೆ ಏನ್ ಗೊತ್ತಾ? ಯಾಟೆ ಅಂದ್ರೆ ಈ ಚಿಕ್ಕ ಚಿಕ್ಕ ಕೋಳಿ ಮರಿಗಳನ್ನ ಹಂಗೆ ಹಾಕೊಳ್ಳೋರ್ಗೆ ಯಾಟೆ ಅಂತ ಕರೀತಾರೆ. ಓಕೆ, ಇವ್ರು ಯಾಟೆ. ಇವ್ರು ಯಾಕೆ ಗಿರ್ಗಿಟ್ಲೆ? ಸರ್ ನನ್ನ ಹೆಸರು ಗಿರ್ಗಿಟ್ಲೆ ಯಾಕಂದ್ರೆ ನಮ್ಮ ರಂಗೇಗೌಡ್ರು ಏನೇ ಕೆಲಸ ಹೇಳಿದ್ರು ಗಿರ್ರನೆ ಗಿರ್ಗಿಟ್ಲೆ ಹೊಡ್ಕೊಂಡು ಹೋಗಿ ಬರ್ರನ್ನ ಬಂದ್ಬಿಡ್ತೀನಿ. ಅದಕ್ಕೆ ನಮ್ಮ ರಂಗೇಗೌಡ್ರು ಗಿರ್ಗಿಟ್ಲೆ. ಅಯ್ಯೋ ಕಟ ಈ ಯಾಟೆ ಗಿರ್ಗಿಟ್ಲೆ ಇಟ್ಕೊಂಡು ನಮ್ಮ ಇವತ್ತಿನ ಮುಸ್ಸಂಜೆ ಮಾತು ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಇವ್ರ ಜೊತೆ ಮಾತಾಡಬೇಕು ಅನ್ನೋರು ನಮ್ಮ ಸಂಖ್ಯೆಗೆ ಫೋನ್ ಮಾಡಿ. ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ ಸೋಮವಾರದಿಂದ ಶನಿವಾರ ತನಕ ಬರುವಂತ ಅದ್ಭುತವಾದಂತಹ ಧಾರಾವಾಹಿ. ಆ ಧಾರಾವಾಹಿ ನೋಡಿದವ್ರಿಗೆ ಇವರು ಪರಿಚಯ ಇದ್ದೇ ಇರುತ್ತೆ. ಇವ್ರ ಜೊತೆ ಮಾತಾಡಬೇಕು ಅನ್ನೋರು ನಮ್ಮ ಸಂಖ್ಯೆಗೆ ಫೋನ್ ಮಾಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಫೋನ್ ಮಾಡಿದ್ದಾರೆ. ಹಲೋ, ನಮಸ್ಕಾರ ಸರ್. ನನ್ನ ಹೆಸರು ರಾಕೇಶ್ ಅಂತ. ರಾಕೇಶ್ ನಮಸ್ಕಾರ. ಯಾಟೆ ಹತ್ರ ಮಾತಾಡ್ಬೇಕಾ ಗಿರ್ಗಿಟ್ಲೆ ಹತ್ರ ಮಾತಾಡ್ಬೇಕಾ? ನಾನು ಯಾಟೆ ಹತ್ರ ಮಾತಾಡ್ಬೇಕು. ಯಾಟೆ ಮಾತಾಡ್ರಿ. ನಮಸ್ಕಾರ ಸರ್. ಹಲೋ, ನಮಸ್ತೆ ಸರ್. ನೀವು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ. ನೀವು ರಂಗೇಗೌಡ ಅವ್ರ ಜೊತೆ ಪರ್ಫೆಕ್ಟ್ ಸೂಟ್ ಅಂತಾರ. ತುಂಬಾ ಇಷ್ಟ ಆಗುತ್ತೆ ನಿಮ್ ಪರ್ಫಾರ್ಮೆನ್ಸ್. ನಾವು ಶಿವಮೊಗ್ಗದಿಂದ ಆಕ್ಚುಲಿ ನಮ್ಮ ಮನೆಯವ್ರು ಎಲ್ಲರೂ ನೋಡ್ತೀವಿ ನಿಮ್ ಪ್ರೋಗ್ರಾಮ್ ನ. ತುಂಬಾ ಇಷ್ಟ. ಥ್ಯಾಂಕ್ ಯು ಸರ್. ಅದೇ ತರ ನೋಡ್ತಾ ಇರಿ, ಎಂಕರೇಜ್ ಮಾಡಿ ನಮ್ಗೆ. ಖಂಡಿತ ಮಾಡ್ತೀವಿ ಸರ್. ಸರ್ ನನ್ಗೊಂದು ಪ್ರಶ್ನೆ ಇದೆ. ಆಕ್ಚುಲಿ ನಿಮ್ ಮನೇಲೆಲ್ಲ ಯಾರು ಬೈಯಲ್ವಾ ನಿಮ್ಗೆ? ಯಾವಾಗ್ಲೂ ನೀವು ನೋಡಿದ್ರೆ ರಂಗೇಗೌಡ್ರ ಜೊತೆನೆ ಸುತ್ತಾಡ್ಕೊಂಡು ತಿರ್ಗಾಡ್ಕೊಂಡು ಇದ್ದೇ ಇರ್ತೀರಾ. ಅಲ್ಲೇ ಮನೆಗೆ ಹೋಗೋದೇ ಇಲ್ಲ, ಯಾವಾಗ್ಲೂ ಅಲ್ಲೇ ಸುತ್ತಾಡ್ತಿರ್ತೀರಾ. ನಿಮ್ ಮನೆಯವರೆಲ್ಲ ಏನು ಬೈಯೋದಿಲ್ವಾ ನಿಮ್ಗೆ? ಇಲ್ಲ ಅಂದ್ರೆ ನಮ್ಗೆ ರಂಗೇಗೌಡ್ರು ಒಂಥರ ಸಖತ್ ಕ್ಲೋಸ್ ಇದ್ದಂಗೆ. ಗಾಡ್ ಫಾದರ್ ಇದ್ದಂಗೆ. ಏನಿಗೆ ಬೈತಾರೆ? ಯಾವಾಗ್ಲೂ ಅವ್ರ ಜೊತೆಗೆ ಇರೋದು. ಮತ್ತೆ ನಿಮ್ ಫ್ಯಾಮಿಲಿ, ನಿಮ್ ಪರ್ಸನಲ್ ಲೈಫ್, ನಿಮ್ ಕರಿಯರ್ ನೋಡ್ಬೇಕು ಅಲ್ವಾ ಸರ್? ಹೌದು, ಖಂಡಿತ. ನಮ್ ರಂಗೇಗೌಡ್ರ ನಮ್ ಸರ್ವಸ್ವ. ಹಾಗೆ ನಮ್ಗೆ ಅಪ್ಪ ಅಮ್ಮ ಎಲ್ರು ರಂಗೇಗೌಡ್ರನೆ. ಇವನ್ ರಂಗೇಗೌಡ್ರು ಮನ್ಸೆ ನಮ್ಮನೆ. ಬಟ್ ಅದು ತುಂಬಾ ಚೆನ್ನಾಗಿ ಗೊತ್ತಿದೆ ಸರ್ ಸೀರಿಯಲ್. ರಂಗೇಗೌಡ್ರು ನೀವು ಅವರು ತುಂಬಾ ಒಳ್ಳೆ ಕಾಂಬಿನೇಷನ್ ನಿಮ್ದು. ತುಂಬಾ ಚೆನ್ನಾಗಿದೆ ಸೀರಿಯಲ್. ಹಿಂಗೆ ಮುಂದುವರ್ಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಗೊಂದು ಬಹುಮಾನ ಬಂದಿದೆ. ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ ನಿಮ್ಗೆ ಕಳಿಸ್ಕೊಡ್ತಾ ಇದೀವಿ. ಶಿವಮೊಗ್ಗದಿಂದ ಫೋನ್ ಮಾಡಿದೀರಾ. ಥ್ಯಾಂಕ್ ಯು ಸರ್. ನೋಡ್ರಿ, ಎಷ್ಟು ಜನಕ್ಕೆ ಎಷ್ಟು ಬೇಗ ಇಷ್ಟ ಆಗ್ಬಿಡ್ತೀರಾ ನೀವು ಅಂತ. ಇಷ್ಟ ಆಗೋದು ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಆಟೋಮೆಟಿಕ್ ನೀವು ಇಷ್ಟ ಆಗ್ಬಿಡ್ತೀರಾ. ಆ ಕ್ಯಾರೆಕ್ಟರ್ಗಳು ಹೆಂಗೋಗುತ್ತೆ. ಆಕ್ಚುಲಿ ನಿಮ್ಮ ಹೆಸರೇನು? ನನ್ನ ಹೆಸರು ಚೌಡೇಶ್ ಮೂರ್ತಿ ಅಂತ. ಚೌಡೇಶ್ ಮೂರ್ತಿ ಮೂಲತಃ ಮೈಸೂರಿನವರು. ರಂಗಾಯಣದಲ್ಲಿ ಏನೋ ಸ್ವಲ್ಪ ಅಭ್ಯಾಸ ಮಾಡಿದ್ರಿ. ಸೀರಿಯಲ್ಗಳೆಲ್ಲ ಕೆಲಸಕ್ಕೆ ಸೀರಿಯಲ್ಗೆ ಹೆಂಗ್ ಬಂದ್ರಿ ಫಸ್ಟ್ ನೀವು? ನಮ್ದೊಬ್ರು ಫ್ರೆಂಡ್ ಕಾಂಟ್ಯಾಕ್ಟ್ ಕೊಟ್ರು. ಸೊ ಫಸ್ಟ್ ಟೈಮ್ ಆಡಿಷನ್ ಅಟೆಂಡ್. ಇದೇ ಫಸ್ಟ್ ಸೀರಿಯಲ್ ನಿಮ್ದು? ಹೌದು, ಫಸ್ಟ್. ಈ ರಂಗೇಗೌಡನೇ ಫಸ್ಟ್ ಸೀರಿಯಲ್ ಅಲ್ಲ? ಹೌದು ಸರ್. ಓಕೆ. ಹೆಂಗೆ ತುಂಬಾ ಜನಕ್ಕೆ ಆಸೆ ಇರುತ್ತೆ ಸೀರಿಯಲ್ ಮಾಡಿ. ನನ್ ಕೇಳ್ತಾರೆ ಸರ್ ಸೀರಿಯಲ್ ಒಂದು ಚಾನ್ಸ್ ಕೊಡ್ಸಿ ಸರ್ ಅಂತ. ನೀವ್ ಹೆಂಗೆ ಸೀರಿಯಲ್ ಕಾಂಟ್ಯಾಕ್ಟ್ ಆದ್ರಿ? ಅದೇ ನನ್ನ ಫ್ರೆಂಡಿಂದ ನಂಗೆ ಕಾಂಟ್ಯಾಕ್ಟ್ ಸಿಕ್ತು. ಓಕೆ. ಅದರಿಂದ ನಾನು ಒಂದು ಆಡಿಷನ್ ಅಂತ ಹೇಳಿದ್ರು. ಆಡಿಷನ್ಗೆ ಹೋಗಿದ್ದೆ. ಓಕೆ. ಆಡಿಷನ್ ಅಲ್ಲಿ ಸೆಲೆಕ್ಟ್ ಆದೆ. ಆಡಿಷನ್ ಅಲ್ಲಿ ಅಷ್ಟೊಂದ್ ಜನ ಇದ್ರು, ನೀವು ಸೆಲೆಕ್ಟ್ ಆದ್ರಿ. ಆದ್ರೆ ಊರಲ್ಲೆಲ್ಲ ಗುರ್ತಿರ್ತಾರ ಯಾಟೆ ಅಂತ ಕರೀತಾರ ಅಥವಾ ಏನಂತ ಕರೀತಾರೆ ನಿಮ್ನ? ನಾನು ನೀವು ಹೋಗ್ತಾ ಇದ್ರೆ ಯಾಟೆ ಅಂತಾನೆ ಕರೆಯೋದು, ಬೇರೆ ಏನೇನು ಹೆಸರು ಮರ್ತೋಯ್ತು. ಹಳೆ ಓಕೆ ಸರ್, ತಮ್ಮ ಪರಿಚಯ? ಸರ್ ನನ್ನ ಹೆಸರು ಮಹಾಂತೇಶ. ಊರು ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿನಿಂದ ಗದಗ್ ಡಿಸ್ಟಿಕ್ ನಿಂದ ಬಂದಿದ್ದೀರಾ. ಮಹಾಂತೇಶ್ ಅವರೇ, ನೀವು ಈ ಸೀರಿಯಲ್ ಹೆಂಗ್ ಬಂದ್ರಿ? ಸರ್ ನಾನು ಫೇಸ್ಬುಕ್ ಅಲ್ಲಿ ಆಡ್ ನೋಡಿ ಆಡಿಷನ್ಗೆ ಬಂದಿದ್ದು. ಯಾಕಂದ್ರೆ ತುಂಬಾ ಜನ ನಾವು ಹೇಳ್ತೀವಿ ಫೇಸ್ಬುಕ್ ಅಲ್ಲಿ ಹಾಕ್ರಿ ಚಾನ್ಸ್ ಸಿಗುತ್ತೆ ಅಂತ. ಸರ್ ಅಷ್ಟೊಂದು ಜನ ಇರ್ತಾರೆ ಸರ್, ನಮ್ ಚಾನ್ಸ್ ಸಿಕ್ಬಿಡ್ತದ ಸರ್ ಅಂತಾರೆ. ಬಟ್ ನೀವು ಫೇಸ್ಬುಕ್ ಅಲ್ಲಿ ಹಾಕ್ರಿ, ನಿಮ್ ಕರ್ಸ್ಕೊಂಡ್ರಾ? ಫೇಸ್ಬುಕ್ ಅಲ್ಲಿ RG ಮೀಡಿಯಾ ಸ್ಟೆಪ್ದವರು ಹೊಸ ಸೀರಿಯಲ್ ಮಾಡ್ತಾ ಇದೀವಿ, ಕಲಾವಿದರು ಬೇಕು ಅಂತ ಬಂದಿತ್ತು. ಅಲ್ಲಪ್ಪ, ನೀನ್ ಕಲಾವಿದ ಆಗಿದ್ಯಾ ಮೊದ್ಲು? ನಂದು ಡಿಪ್ಲೊಮಾ ಥಿಯೇಟರ್ ಸಾಣೆಹಳ್ಳಿಯಲ್ಲಿ 1 ವರ್ಷ ರಂಗ ಶಿಕ್ಷಣ ಪಡೆದು 1 ವರ್ಷ ತಿರುಗಾಟ ಮಾಡಿ 1 ವರ್ಷ ರಂಗ ಶಿಕ್ಷಣ ಪಡೆದಿದ್ದೀರಾ? ಹೊಸದುರ್ಗ ತಾಲೂಕು ಸಾಣೆಹಳ್ಳಿ ಅಂತ ಒಂದು ಊರಿದೆ, ಹಳ್ಳಿ. ಅಲ್ಲಿ ಥಿಯೇಟರ್ ಸ್ಕೂಲ್ ಇದೆ. ಅಲ್ಲಿ 1 ವರ್ಷ 1 ವರ್ಷ ನೀವು ಈ ನಾಟಕದೆಲ್ಲ ಕಲ್ತಿದ್ದೀರಾ ನೀವು? ಸರ್ 1 ವರ್ಷ ನೋಡಿ, ಒಳ್ಳೆ ಅನುಕೂಲ ಆಯ್ತು. ಅದು ಎಷ್ಟು ಅದ್ರ ತಿರುಗಾಟ ಅಂತ ಹೇಳಿದ್ರಿ. ಎಲ್ಲಿ ತಿರುಗಾಡೋದು? ತಿರುಗಾಟ ಅಂದ್ರೆ ಈ ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು 3 ನಾಟಕಗಳನ್ನ ತರಬೇತಿ ಕೊಡ್ತಾರೆ ನಮಗೆ. 3 ನಾಟಕ ತರಬೇತಿ, 3 ತಿಂಗಳು ತರಬೇತಿ ಆದ್ಮೇಲೆ 6 ತಿಂಗಳು ನಾಟಕಗಳನ್ನ ತಿರುಗಾಟ ಮಾಡ್ತೀವಿ. ಅಲ್ಲ, ನೀವು ನೋಡಿದ್ರೆ ಗದಗ್ ತಾಲೂಕವ್ರಿ ಸರ, ನೀವು ತಿಂದಿರೋದ ರಾಗಿ ರೊಟ್ಟಿ ರೀ. ರಾಗಿ ರೊಟ್ಟಿ, ಜೋಳದ ರೊಟ್ಟಿ. ಇಲ್ಲಿ ನೋಡಿದ್ರ ಮಂಡ್ಯದಲ್ಲಿ ಮುದ್ದೆ ರೀ. ಈ ಮುದ್ದೆ ಹೆಂಗ್ರಿ ಅಡ್ಜಸ್ಟ್ ಆಯ್ತು ನಿಮ್ಗೆ?
ನಾ ಇವತ್ತಿಗೂ ಮುದ್ದೆ ತಿಂದಿಲ್ಲ, ಹಾ. ರೈಸೇ ಊಟ ತಿನ್ನೋದು. ಮುದ್ದೆ ತಿನ್ನಂಗಿಲ್ಲ ನೀವು? ಇಲ್ಲ. ಏನ್ ಮನೆಯಿಂದ ಬರ್ಬೇಕಾದ್ರೆ ರೊಟ್ಟಿ ಕಟ್ಕೊಂಡ್ ಊರಿಂದ ಬರುವಾಗ ರೊಟ್ಟೆ ತಗೊಂಡ್ಬರ್ತೀನಿ, ಇಲ್ಲಿ ಬಂದಾಗ ಎಲ್ರು ರೊಟ್ಟೆ ಭಾಷೆ ಹೆಂಗ್ರಿ ಅಡ್ಜಸ್ಟ್ ಆಯ್ತ್ರಿ ಸರ? ನನಗ್ರಿ ಮಂಡ್ಯ ಭಾಷೆ ಬರ್ತಿದ್ದಿಲ್ಲ. ನನ್ಗೆ ಅನುಭವ ಹೇಳ್ಬೇಕಂತಂದ್ರೆ ಸಡನ್ ಆಗಿ ರಂಗೇಗೌಡ ಸೀರಿಯಲ್ ಅಲ್ಲಿ ಸೆಲೆಕ್ಟ್ ಆದ್ಮೇಲೆ ಯಾವ ಭಾಷೆ ಇರುತ್ತೆ ಅಂತ ಗೊತ್ತಿದ್ದಿಲ್ಲ. ಸಡನ್ ಆಗಿ ಒಂದೇ ಶಾಟ್ ಹಿಂಗ್ ಮಂಡ್ಯದಲ್ಲಿ ಇದೆ ಮಾಡ್ಬೇಕು ಅಂದಾಗ ಯಾವ ಭಾಷೆ ಮಾತಾಡ್ಬೇಕು, ಮಂಡ್ಯ ಭಾಷೆ ಇದೆ ಅಂದ ಕೂಡ್ಲೇನೆ ನಾನು ಎಲ್ಲಿ ಆ ಮಂಡ್ಯ ಭಾಷೆ ಮಾತಾಡುವಾಗ ನಾನು ಉತ್ತರ ಕರ್ನಾಟಕ ಭಾಷೆನೂ ತಗೊಂಡ್ಬಿಡ್ತಿದ್ದೆ ಅದರಲ್ಲಿ. ಇನ್ನೊಂದು ಆಗಿದ್ದು ಏನಂದ್ರೆ ನೆನ್ಪಿಡೋದು, ಫಸ್ಟ್ ಶಾಟ್ ಅಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನ 4:30 ತನಕ ಊಟದ ಬ್ರೇಕ್ ಇಲ್ದೇನೆ ನಂದೊಂದೇ ಬಿಸಿಲಲ್ಲಿ ಎಲ್ಲರೂ ಬೆವರು ಸುರಿಸ್ಕೊಂಡು ನಂದೊಂದೇ ಡೈಲಾಗಿಗೆ ಶೂಟ್ ಮಾಡ್ತಾ ಇದ್ರು. ಇಲ್ಲ, ಆಮೇಲೆ ಅದು ಶೂಟ್ ಆಯ್ತು, ಡೈಲಾಗ್ ಇದಾಗಿಲ್ಲ ಇವನಿಗೆ ಅಂತ ಹೇಳಿ ಆಮೇಲೆ ಹೊಂದ್ಕೊಂಡೆ. ಅಂದ್ರೆ ಮಂಡ್ಯ ಭಾಷೆ ಹೊಂದ್ಕೊಂಡೆ. ಜೋಳದ ರೊಟ್ಟಿ ಬಿಟ್ರಿ ಮುದ್ದೆಗೆ ಅಡ್ಜಸ್ಟ್ ಆಗ್ತಾ ಇದೆ. ಓಕೆ, ನಿಮ್ ಜೊತೆ ಮಾತಾಡಕ್ಕೆ ಯಾಟೆ ಗಿರ್ಗಿಟ್ಲೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ರಂಗೇಗೌಡ ಸೀರಿಯಲ್ ನೋಡಿರೋರಿಗೆ ಇವರಿಬ್ಬರು ಪರಿಚಯ ತುಂಬಾ ಚೆನ್ನಾಗಿರುತ್ತೆ. ಇವ್ರ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಜನ ಕಾಯ್ತಾ ಇದ್ದಾರೆ. ಹಲೋ ನಮಸ್ಕಾರ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಮುರಳಿ ಅಂತ. ನಮಸ್ಕಾರ ಸರ್, ನಿಮ್ಮ ಹೆಸರೇ ನಂದು. ಥ್ಯಾಂಕ್ ಯು ಸರ್. ಸರ್ ಒಗ್ಗರಣೆ ಡಬ್ಬಿ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ದು. ಥ್ಯಾಂಕ್ ಯು ಸರ್. ಕಾರ್ಯಕ್ರಮ ನೋಡ್ತೀರಾ ಸರ್? ಹೌದು ಸರ್, ನಮ್ಮ ಮನೇಲಿ ನೋಡ್ತಾರೆ. ಮಧ್ಯಾಹ್ನ ಆದ್ರೆ ನಮ್ಗೊಂದು ಕ್ರಿಕೆಟ್ ಏನ್ ಹಚ್ಚಕ್ಕೂ ಬಿಡಲ್ಲ, ಮಾತಿರ್ತಿದ್ರೆ ನಿಮ್ ಪ್ರೋಗ್ರಾಮ್ ಹಚ್ಕೊಂಡು ಕೂತ್ಕೋತಾರೆ ಸರ್. ಅಡಿಗೆ ಕಾರ್ಯಕ್ರಮ ನೋಡಿ ಸರ್, ಅಡಿಗೆ ಕಾರ್ಯಕ್ರಮ ನೋಡೋದಕ್ಕಿಂತ ಇಂಪಾರ್ಟೆಂಟ್ ಅಡಿಗೆ ಮಾಡಾಕ್ತಾರಲ್ಲ ಸರ್. ಹೌದು ಸರ್, ಅದೇ ಇಂಪಾರ್ಟೆಂಟ್ ಸರ್. ನೋಡಿ 5 kg ಜಾಸ್ತಿ ಆಗಿರಂತೆ ನಿಮ್ಮ ವೈಫ್ ಹೇಳಿದ್ರು. ಇಲ್ಲ ಸರ್, ತೆಳಗಿದೀವಿ ನಾವು. ಆಮೇಲೆ ಯಾರ ಜೊತೆ ಮಾತಾಡ್ಬೇಕು ಸರ್? ಸರ್ ನಾನು ಯಾಟೆ ಗಿರ್ಗಿಟ್ಲಿ ಇಬ್ರು ಹತ್ರನು ಮಾತಾಡೋದು. ಓಕೆ, ಯಾಟೆ ರೆಡಿ ಮಾಡ್ಕೊಳ್ಳಿ ನೀವು ಫಸ್ಟ್. ನಮಸ್ಕಾರ ಸರ್. ನಮಸ್ಕಾರ ಸರ್, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ ನೀವು. ಒಂದು ಉತ್ತರ ಕರ್ನಾಟಕದಿಂದ ಹೋಗಿ ಬೆಂಗಳೂರಲ್ಲಿ ಚಾನ್ಸ್ ತಗೊಂಡು ಬಹಳ ಖುಷಿ ಆಯ್ತು ನಿಮ್ ಬಗ್ಗೆ ಈಗ ನನ್ಗೆ ಕೇಳಿ. ಉತ್ತರ ಕರ್ನಾಟಕದಿಂದ ಉತ್ತರ ಕರ್ನಾಟಕದಿಂದ ಬಂದವನು ನಾನು ಗಿರ್ಗಿಟ್ಲೆ ಅಂತ. ಹೌದು, ನಿಮ್ಗೆ ಪ್ರಶ್ನೆ ಹೇಳಿ. ನಮ್ಮ ಖುಷಿ ಆಯ್ತು ನಂಗೆ. ಬಟ್ ನನ್ನೊಂದು ಪ್ರಶ್ನೆ ಅಂದ್ರೆ, ನೀವು ಮೊನ್ನೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಹೋಗಿ ಬಟ್ಟೆ ಹೋಗಿತ್ತೀರಲ್ಲ, ಇಲ್ಲ ಅದು ತುಂಬಾ ಮಜವಾಗಿತ್ತು. ಬಟ್ ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ವಾ? ಇಲ್ಲ, ನಮ್ಮ ಮಂಡ್ಯ ಸೈಡ್ ಎಲ್ಲ ಕೆರೆ ಇದ್ರ ಮೇಲೆನೆ ನಾವು ಬಟ್ಟೆ ಸೆಳೆಯೋದು. ಅಲ್ಲೆಲ್ಲ ಗಲೀಜ್ ಇರುತ್ತಲ್ಲ, ಅಲ್ಲಿ ನಾವು ಪಟ್ಟಣಕ್ಕೆ ಬಂದಾಗ ಇದನ್ನ ನೋಡಿ ಇದೇ ನೀರು ಸಂದಾಗಿದೆಯಲ್ಲ ಅಂತೇಳಿ ಅಲ್ಲೇ ಬಟ್ಟೆ ಹೋಗಿದ್ವಿ. ನೀವಿಬ್ರು ಮದ್ವೆಗೆ ಏನ್ ಆಗಲ್ವಾ? ಯಾವಾಗ ನೋಡಿದ್ರು ರಂಗೇಗೌಡ ಹಿಂದೆ ತಿರ್ಸಾಡ್ತಾ ಇರ್ತೀರಲ್ಲ. ಭಯ ಮದ್ವೆ ಆಗ್ಬಿಟ್ಟು ಇನ್ನೇನೋ ಆಗ್ಬಿಡುತ್ತೆ ಅಂತ ಮದ್ವೆ ಆಗಲ್ಲ ಅವರು. ಹಾಗೇನಿಲ್ಲ ಸರ್, ನಮ್ ರಂಗೇಗೌಡ್ರು ನೀವು ಮದ್ವೆ ಆಗಿರಲ್ಲ ಅಂತಂದ್ರೆ ನಾವಿಬ್ರು ಟಾರ್ಗೆಟ್ ಫಿಕ್ಸ್ ತಾಳಿ ಕಟ್ಟದೆಯ. ನಂಗೋಸ್ಕರ ಒಂದ್ಸಲ ಟಾರ್ಗೆಟ್ ಫಿಕ್ಸ್ ಅಂತ ಡೈಲಾಗ್ ಹೇಳ್ಬೇಕು ನೀವು ಅದನ್ನ. ಥ್ಯಾಂಕ್ ಯು. ಮತ್ತೆ ನೀವು ಮೈಸೂರಿನಲ್ಲಿ ರಂಗಾಯಣದಲ್ಲೂ ಸ್ವಲ್ಪ ತರಬೇತಿ ತಗೊಂಡಿದ್ರಿ? ಹೌದೌದು. ರಂಗಾಯಣದಲ್ಲಿ ಎಷ್ಟು ದಿನ ತರಬೇತಿ ತಗೊಂಡಿದ್ರಿ? ನನ್ನ ರಂಗಾಯಣ 1 ವರ್ಷ ಕೋರ್ಸ್ ಆಗಿತ್ತು. ಓಕೆ, ಅದಾದ್ಮೇಲೆ ಫಸ್ಟ್ ಟೈಮ್ ಸೀರಿಯಲ್ ಬಾಪ ಮಾಡ್ಬಾ ಅಂದ ತಕ್ಷಣ ಚಾನ್ಸ್ ಸಿಕ್ಕ ತಕ್ಷಣ ನಿಮ್ಗೆಲ್ಲ ಅಡ್ಜಸ್ಟ್ ಆಯ್ತಾ? ಅದೆಲ್ಲಾನು ಇಡ್ಲಿ ವಡೆ ಸಾಂಬಾರು ಬೆಳಗ್ಗೆ ಎಲ್ಲ ಅಡ್ಜಸ್ಟ್ ಆಯ್ತಾ? ಇಲ್ಲ, ಊಟ ಹಿಂಗೋ ಅಡ್ಜಸ್ಟ್ ಮಾಡ್ಕೊಂಬಿಟ್ಟೆ. ಆದ್ರೆ ನಮ್ಗೆ ಥಿಯೇಟರ್ ಅಲ್ಲಿ ಮಾಡೋ ಅಭ್ಯಾಸ ಹೇಗೆ ಅಂದ್ರೆ, ನಮ್ ಥಿಯೇಟರ್ ಅಲ್ಲಿ ಈಗ ಎಲ್ರು 500 ಜನ ಕೂತಿರ್ತಾರೆ ಅಂದ್ರೆ ನಾವು ಎಕ್ಸ್ಪ್ರೆಷನ್ ಹಿಂಗ್ ಕೊಡ್ತೀವಿ, ಅಲ್ಲಿ ಓಡಾಡ್ತೀವಿ, ಇಲ್ಲಿ ಓಡಾಡ್ತೀವಿ. ಇಲ್ಲಿ ಟೈಟಲ್ ಹಿಂಗ್ ಇಟ್ಕೊಂಡ್ಬಿಟ್ಟು ಇಷ್ಟು ಮಾತ್ರ ಎಕ್ಸ್ಪ್ರೆಷನ್ ಕೊಡು, ಇಲ್ಲಿ ಮಾತ್ರ ಹಿಂಗ್ ಮಾಡು, ಇಷ್ಟೇ ಮಾಡು, ಜಾಸ್ತಿ ಮಾಡ್ಬೇಡ ಅಂತ ನಮ್ಗೊಂಥರ ಶಾಕು. ಅಯ್ಯೋ ಎಲ್ಲಿ ಬಂದು ಸಿಗಾಕೊಂಡ್ಬಿಟ್ನಪ್ಪ, ಯಾವಾಗೂ ಹೋಗ್ತೀನಪ್ಪ ಅಂತ ಅನ್ಸ್ಬಿಡ್ತೀವಿ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಈಗ ಏನಾಗ್ಬಿಟ್ಟಿದೆ ಅಂದ್ರೆ, ಮೊನ್ನೆ ಯಾವ್ದೋ ಒಂದು ನಾಟಕ ಮಾಡಿದೆ. ಬಟ್ ಅದ್ ನೋಡಿದ್ರೆ ಮಾಮೂಲಿ ಕ್ಯಾಮ್ರಾ ಮುಂದೆ ಹೆಂಗ್ ಮಾಡ್ತೀನೋ ಅದೇ ತರ ಮಾಡ್ತಿದ್ದೀನಿ, ಎಕ್ಸ್ಟ್ರಾ ಏನು ಮಾಡಕ್ಕಾಗ್ತಿಲ್ಲ. ಆ ತರ ಅಡ್ಜಸ್ಟ್ ಆಗ್ಬಿಟ್ಟೆ. ಪಾತ್ರಗಳು ಕೂಡ ಎಷ್ಟೋ ಸರಿ ಮನಸ್ಸಿನಲ್ಲಿ ಉಳ್ಕೊಳ್ಳುವಂಥದ್ದು ಪಾತ್ರಗಳಾಗ್ಬಿಡುತ್ತೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ ಯಾಟೆ ಗಿರ್ಗಿಟ್ಲೆ ಅವರಿದ್ದಾರೆ. ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ ಸೀರಿಯಲ್ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ. ಇವ್ರ ಜೊತೆ ಮಾತಾಡಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ರು. ಯಾಕಂದ್ರೆ ಏನ್ ಸರ್ ಯಾವಾಗಲೂ ಹೀರೋಯಿನ್ನೇ ಕರೆಸ್ತೀರಾ, ಒಳ್ಳೆ ಕಾಮಿಡಿ ರೋಲು, ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಇಬ್ರು, ಇವ್ರಿಗೊಂದು ಅವಕಾಶ ಕೊಡಬಾರ್ದ ಅಂತ ಸಾಕಷ್ಟು ಜನ ಫೇಸ್ಬುಕ್ ಅಲ್ಲಿ ಕೇಳಿದ್ರು. ಇವ್ರನ್ನ ಯಾಟೆ ಮತ್ತೆ ಗಿರ್ಗಿಟ್ಲಿನ ಕರ್ಕೊಂಡಿದೀವಿ. ಓಕೆ ಯಾಟೆ, ನೀವು ಸಿಕ್ಕಾಪಟ್ಟೆ ಸಖತ್ತಾಗಿ ಮಿಮಿಕ್ರಿ ಮಾಡ್ತೀರಂತೆ. ನಮಗ್ ಗೊತ್ತಿರಲಿಲ್ಲ. ತುಂಬಾ ಜನ ಹೇಳ್ತಾ ಇದ್ರು, ಸರ್ ಅವ್ರ ಕೈಲಿ ಮಿಮಿಕ್ರಿ ಮಾಡಿಸಿದ್ರಿ. ಯಾರು ಮಿಮಿಕ್ರಿ ಮಾಡ್ತೀರಾ ನೀವು? ಸಖತ್ತಾಗಿ ಮಿಮಿಕ್ರಿ ಮಾಡಲ್ಲ, ಏನೋ ಅಲ್ಪ ಸ್ವಲ್ಪ ಕಲ್ತಿದ್ದೀನಿ ಅಷ್ಟೇ. ಇಲ್ಲಿ ಕಲ್ತಿರೋದನ್ನ ತೋರಿಸ್ಬೇಕಲ್ವಾ? ಕಲ್ತಿರೋದು ಹಂಗೆ ಇಟ್ಕೊಂಡ್ಬಿಟ್ರೆ ವೇಸ್ಟ್ ಆಗ್ಬಿಟ್ರಿ. ಕಲ್ತಿರೋದು ತೋರ್ಸಕ್ಕೆ ಇರೋ ಒಂದೇ ಒಂದು ವೇದಿಕೆ ನಮ್ಮ ಮುಸ್ಸಂಜೆ ಮಾತು. ಅದೇನು ಮಗು ತರ ತುಂಬಾ ಸಖತ್ತಾಗಿ ಹೇಳ್ತೀರಂತೆ ನೀವು. ಹೆಂಗ್ ತೋರಿಸಿ? ಬಿಸ್ಕೆಟ್ ಆಮೇಲೆ ಇನ್ನೇನ್ ಮಾಡ್ತೀರಾ?
ಪಕ್ಷಿ ಚಿಲಿಪಿಲಿ ತರ ಮಾಡಿ ಮಾಡಿ. ಚೆನ್ನಾಗಿದೆ ರೀ, ನ್ಯಾಚುರಲ್ ಆಗಿ ಅದು ಹೆಂಗೆ ಕೇಳಿಸ್ತದೆ ಫೀಲಿಂಗ್ ಅಂತ ಹೇಳಿದ್ರೆ ಒಂಥರ ಅದೇ ಸೌಂಡ್ ಕೇಳಿಸ್ತಂಗಿದೆ. ಆಮೇಲೆ ಇನ್ನೊಂದು ಆಕ್ಟ್ರದೆಲ್ಲ ಮಾಡ್ತೀರಾ ಅಂತ ಹೇಳ್ತಾ ಇದ್ರು. ಶಂಕರ್ ನಾಗ್ ತರ ಮಾಡ್ತೀನಿ. ಶಂಕರ್ ನಾಗ್ ಥರ ಮಾಡ್ತೀರಾ? ಮಾಡಲೇಬೇಕು, ಮಾಡಿ. ನೋಡಿ ಮುರಳಿ ಅವರ, ನಾವು ಇವತ್ತು ಯಾವಟ ಮತ್ತು ಗಿರ್ಗಿಟ್ಲ ಬಂದಿದ್ದೇವೆ ನೋಡಿ. ನಮಗೆ ಜಾಸ್ತಿ ಒಗ್ಗರಣೆ ಹಾಕಿ ಏನಾದರೂ ಒಂದು ತಿಂಡಿ ಮಾಡಿಕೊಟ್ರೆ ಸರಿ. ಅದರಲ್ಲೂ ಈ ರಾಗಿ ಮುದ್ದೆ ಮತ್ತು ನಾಟಿ ಕೋಳಿ ಸಾರು ಮಾಡಿದ್ರೆ ಬಚಾವು. ಸಾಕು ಇಷ್ಟೊಂದೆಲ್ಲ ಇನ್ನು ರಾಗಿ ಮುದ್ದೆಗೆ ಬಂದ್ಬಿಟ್ರೆ ತಡ್ಕೊಳಕ್ಕಾಗಲ್ಲ. ಓಕೆ, ನಿಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಜನ ಕಾಯ್ತಿದ್ದಾರೆ ಕೂಡ. ಆಮೇಲೆ ಏನಂತ ಹೇಳಿದ್ರೆ, ಫಸ್ಟು ಸೀರಿಯಲ್ಗೆ ಬಂದ್ರಿ, ಅದು ಫಸ್ಟ್ ಸೀರಿಯಲಲ್ಲೇ ಒಳ್ಳೆ ಒಂದು ಅವಕಾಶ ಸಿಕ್ಕಿದೆ. ನೀವು ಅನ್ಕೊಂಡಿದ್ರಾ ಕಾಮಿಡಿ ರೋಲೇ ಸಿಗುತ್ತೆ ಅಂತ ಅನ್ಕೊಂಡಿದ್ರಾ? ಖಂಡಿತ ಇಲ್ಲ. ನಾನು ಯಾಕಂದ್ರೆ ಹೀರೋ ಮಾಡೋ ಪರ್ಸನಾಲಿಟಿ ನನ್ನಲ್ಲಿ ಇಲ್ಲ ಅಂತ ಗೊತ್ತಿತ್ತು. ಯಾಕೆ ಅನ್ಕೊಂಡ್ರಿ? ಎಂತೆಂತಾರೋ ಹೀರೋಗಳಾಗ್ಬಿಟ್ಟಿದ್ದಾರೆ, ನೀವೇ ಹೀರೋ ಆಗೋ ಪರ್ಸನಾಲಿಟಿ ಇಲ್ಲ ಅನ್ಕೊಂಡ್ರಿ? ಹಂಗೆಲ್ಲ ಅನ್ಕೊಳ್ಬಾರ್ದು. ಕಲಾವಿದ ಆದ ತಕ್ಷಣ ಫಸ್ಟ್ ಅನ್ಕೊಳ್ಳೋ ಅವಶ್ಯಕತೆ ಅಂದ್ರೆ ಎಲ್ಲಾ ಪಾತ್ರಕ್ಕೂ ಅವ್ರದೇ ಆದಂತ ಒಂದು ಶೈಲಿಯ ಮ್ಯಾನರಿಸಮ್ ಬೇಕಾಗುತ್ತೆ. ಓಕೆ, ಏನಾಗುತ್ತೆ ಅನ್ಕೊಂಡಿದ್ರಿ ನೀವು? ನನ್ನ ಈ ತರ ಸೀರಿಯಲ್ ಅಲ್ಲಿ ಬಂದು ಆಕ್ಟ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಓಕೆ, ಜಸ್ಟ್ ಲಕ್ ಬೈ ಚಾನ್ಸ್ ಟ್ರೈ ಮಾಡೋಣ ಅಂತ ಹೇಳಿ ಬಂದೆ. ಓಕೆ, ಅದೇನು ಎಬ್ಬೆಟ್ಟು ಒಬ್ಬಟ್ಟು ಎಬ್ಬೆಟ್ಟು ಅಂತ ಏನೋ ಆಡ್ತಾ ಇರ್ತೀರಿ. ಏನು ಎಬ್ಬೆಟ್ಟು ಅಂದ್ರೆ ಯಾರು? ಎಬ್ಬೆಟ್ ಅಂದ್ರೆ ನಾನು, ಒಬ್ಬಟ್ಟು ಅಂದ್ರೆ ಇವನು. ಅರ್ಧಂಬರ್ಧ. ಎಬ್ಬೆಟ್ಟು ಅಂದ್ರೆ ಏನು? ಸ್ಕೂಲ್ಗೆ ಹೋಗಿಲ್ಲ, ಕಲ್ತಿಲ್ಲೇನೆ? ಇಲ್ಲಿ ಕಲ್ತಿರೋದು ಇವನೇ 4ನೇ ಕ್ಲಾಸ್ ಪಾಸ್. ನಮ್ಮೂರಲ್ಲಿ ನಾನೇ 4ನೇ ಕ್ಲಾಸ್ ಓದಿರೋದು. ರಂಗೇಗೌಡರು ಎಬ್ಬೆಟ್ಟು, ನಾನು ಎಬ್ಬೆಟ್ಟು. ಓ, ನೀವೇಯಾ? ಒಳ್ಳೆ ಕೆಲಸ. ಅದೇ ರಂಗೇಗೌಡ್ರ ಹಾಡು ಬೇರೆ ಹೇಳಿಸ್ಬಿಟ್ರಲ್ಲ, ಯಾವ ಹಾಡು ಹೇಳಿಸಿದ್ರಿ? ಅದು ಲಕ್ಷ್ಮೀ ಬಾರಮ್ಮ ಅಂತ ಸಾಂಗು. ಹೇಳಿ, ಹೆಂಗ್ ಹೇಳಿಸಿದ್ರಿ? ಭಾಗ್ಯದ ಐಸು ಬಾರಮ್ಮ, ನಮ್ಮಮ್ಮನ ಸೊಸೆಯೇ ಭಾಗ್ಯದ ಐಸು ಬಾರಮ್ಮ, ನಮ್ಮಮ್ಮನ ಸೊಸೆಯೇ ಭಾಗ್ಯದ ಐಸು ಬಾರಮ್ಮ. ಸಾಕ್ ನಿಲ್ಲಿಸ್ರಪ್ಪ. ರಂಗೇಗೌಡ ಅದ್ ಹಿಂಗ್ ಸಹಿಸ್ಕೊಂಡು ಕರ್ಮ. ಇವಾಗ ಒಂದ್ಸರಿ ಹಿಂಗೇ ನೀವು ಮಾಡ್ತಾ ಇದ್ರೆ ಚೇಷ್ಟೆ ಕುಚೇಷ್ಟೆಗಳನ್ನ ಮಾಡ್ತಾ ಇದ್ರೆ ಒಂದ್ಸರಿ ಅವ್ರ ಹೆಂಡತಿ ನಿಮ್ಮಿಬ್ಬರು ಈಚೆ ಓಡಿಸ್ತಾರೆ ರಂಗೇಗೌಡ್ರನ್ನ ಬಿಟ್ಬಿಟ್ಟು, ಏನ್ ಮಾಡ್ತೀರಿ ಇವಾಗ? ಇಲ್ಲ, ಆತರ ಎಲ್ಲ ಓಡ್ಸಲ್ಲ ನಮ್ನ. ಯಾಕಂದ್ರೆ ನಾವು ರಂಗೇಗೌಡರು ಪ್ರಾಣ ಸ್ನೇಹಿತರು ನಾವು. ಓ, ನೀವಿಬ್ರೇ ಪ್ರಾಣ ಸ್ನೇಹಿತರು? ಅವ್ರ ಮನೆಯವ್ರಕ್ಕಿಂತ ಹೆಚ್ಚಾಗಿ ನಮ್ಮ ಮೇಲೆ ಅವ್ರಿಗೆ ಒಲವು, ಅಭಿಮಾನ, ಪ್ರೀತಿ ಏನೇ ಆದ್ರೂ ನಮ್ಗೆ ಹೇಳ್ತಾರೆ. ರಂಗೇಗೌಡ್ರಿಗೆ ಡೀಲ್ ಮಾಡೋದು ಬಹಳ ಈಸಿ. ಅವ್ರ ಹೆಂಗಿರೋ ಅವ್ರ ಅಮ್ಮನ ಮಾತು ಕೇಳ್ತಾರ? ಅವ್ರ ಅಮ್ಮನ್ಗೋಗಿ ಇವತ್ತು ಹೇಳ್ತೀನಿ, ಆ ಇಬ್ರು ಕುಚೇಷ್ಟೆಗಳು ನೀಚೆ ಕಳ್ಸಿಲ್ಲ ಅಂದ್ರೆ ನಿಮ್ ಮಗ ಉದ್ಧಾರ ಆಗಲ್ಲ ಅಂತ ಹೇಳ್ತೀನಿ. ಕಳ್ಸ್ಬಿಟ್ರೆ ಏನ್ ಮಾಡ್ತೀರಾ? ಇಲ್ಲ, ನಮ್ಮ ರಂಗೇಗೌಡರು ಆ ರೀತಿ ಮಾಡಂಗಿಲ್ಲ. ಅಂದ್ರೆ ಇನ್ನೊಂದು ಏನಂದ್ರೆ ನಮ್ಮ ರಂಗೇಗೌಡರು ಏನ್ ಹೇಳ್ತಾರೆ ಅದಕ್ಕೆ ನಾವು ನಿಮ್ ರಂಗೇಗೌಡ್ರಿಗೆ ಹೇಳ್ತಿರೋ ನೀವ್ ಮಾಡ್ಕೊಂಡ್ರಿ. ಬೆಟ್ಟು ಎಬ್ಬಟ್ಟು ಸಖತ್ತಾಗಿದ್ದೀರಾ. ಅದೇನು ಯಾವಾಗಲೂ ಹಣೆಯಲ್ಲಿ ಬಟ್ಟಿಟ್ಟಿರ್ತಿರಲ್ಲ, ಅದ್ ನಿಮ್ ದೇವ್ರದ ಅಥವಾ ಈ ಸೀರಿಯಲ್ ಅಲ್ಲಿ ಹಂಗೆ ಇರೋದು? ಇಲ್ಲ, ಸೀರಿಯಲ್ ಅಲ್ಲೇ ಹಿಂಗಿರೋದು, ಅದಕ್ಕೆ ಹಂಗೆ ಇಟ್ಕೊಂಡ್ ಬಂದಿರ್ತೀರಾ ನೀವು? ಓ, ಇಲ್ಲಾಂದ್ರೆ ನಮ್ಮ ಅಸೋಸಿಯೇಟ್ ಬೇರೆ ತರ ಮಿಸ್ ಆಗುತ್ತೆ ಸರ್. ತುಂಬಾ ಜನಕ್ಕೆ ಆಸೆಗಳಿರುತ್ತೆ, ನಾವು ಸಹ ಸೀರಿಯಲ್ ಅಲ್ಲಿ ಮಾಡ್ಬೇಕು, ನಮಗೂ ಅವಕಾಶ ಸಿಗಬೇಕು, ಮುರಳಿಯವರ ಯಾವ ರೀತಿ ಸೇರ್ಬೇಕು ಅಂತ. ಅದಕ್ಕೆ ನಮ್ಮ ಎಕ್ಸಾಂಪಲ್ ಇವತ್ತು ಕಾರ್ಯಕ್ರಮಕ್ಕೆ ಬಂದಿರೋರೇ. ಯಾಕಂದ್ರೆ ನಾವು ಸಾಕಷ್ಟು ಸರಿ ಆಗ್ತಾ ಇರ್ತೀವಿ, ಹೊಸ ಪ್ರತಿಭೆಗಳಿದ್ರೆ ನಾವು ಖಂಡಿತವಾಗ್ಲೂ ಅವಕಾಶ ಕೊಡ್ತೀವಿ ಅಂತ. ಹೊಸ ಪ್ರತಿಭೆಗೆ ಅವಕಾಶ ಕೊಟ್ಟಿದ್ದೀವಿ. ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ ಸೀರಿಯಲಲ್ಲಿ ಯಾಟೆ ಗಿರ್ಗಿಟ್ಲೆ ಮಾಡಿರೋರು, ಪ್ಯೂರ್ ಆಗಿ ಹೊಸದಾಗಿ ಬಂದು ಸೀರಿಯಲ್ ಮಾಡಿದಂಥವ್ರು, ಇವ್ರಿಗೂ ಅವಕಾಶ ಕೊಟ್ಟಿದ್ದೀವಿ. ಇವ್ರನ್ನೂ ಸಹ ನಮ್ಮ ಕಾರ್ಯಕ್ರಮದಲ್ಲಿ ಕೊಡಿಸಿದ್ದೀವಿ. ಹೊಸ ಪ್ರತಿಭೆಗಳಿಗೆ ಇರುವಂಥ ಒಂದು ಒಳ್ಳೆ ಅವಕಾಶ. ಗಿರ್ಗಿಟ್ಲೆ ಅಲ್ರಿ, ಶ್ರುತಿ ಹಿಡ್ಕೊಂಡ್ ಆಡು ಅಂತ ಹೇಳಿದ್ರೆ ಯಾರ್ರಿ ಶ್ರುತಿ ಹುಡುಗಿ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದಾರ್ರಿ? ಅದೇನ್ರಿ ಕತೆ ಅದು? ಅದು ಏನು ಅಂದ್ರೆ, ಹೇಳಿ ಸರ್. ನಮ್ ರಂಗೇಗೌಡರು ಹಾಡು ಕಲಿಬೇಕಾಗಿತ್ತು. ಗುರುಗಳು ಶ್ರುತಿ ಹಿಡ್ಕೊಂಡ್ ಆಡಿ ಅಂತ ಹೇಳಿದಾಗ ನಮ್ ಇಡೀ ಹಳ್ಳಿನಾಗೆ ಶ್ರುತಿ ಅನ್ನೋ ಹುಡುಗಿ ಅವಳು ಒಬ್ಬಳೆಯ. ನಾನ್ ನೋಡಿರಂಗೆ ಅದೇ ಹುಡುಗಿ ಶ್ರುತಿ ಇರ್ಬೇಕು ಅಂತೇಳಿ ಅವಳು ಕರ್ಕೊಂಡ್ಬಂದು ನಮ್ ಗುರುಗಳ ಮುಂದೆ ನಿಲ್ತಿದ್ದೆ. ಇವಳೆ ಶ್ರುತಿ ನಮ್ ರಂಗೇಗೌಡರಿಗೆ ಆಡಕ್ ಕೇಳಿ. ಕರೆಕ್ಟು. ನಿಮ್ಮನೆ ನಮ್ ಜಾತ್ರೆ ಮಾಡಿದ್ರಲ್ಲ, ಹುಬ್ಳಿ ಜಾತ್ರೆ, ಆ ಜಾತ್ರೆ ಡ್ಯಾನ್ಸ್ ಮಾಡಿದ್ರಲ್ವ? ಡ್ಯಾನ್ಸ್ ಮಾಡಿದ್ದೆ, ಮತ್ತೆ ಬಾಡಿ ಬಿಲ್ಡ್ ಮಾಡಿದ್ದೆ. ನಿಮ್ಮ ಬಾಡಿಗೆ ಬಿಲ್ಡ್ ಮಾಡಿದ್ರ ನೀವು? ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಎಲ್ಲ? ತುಂಬಾ ಚೆನ್ನಾಗಿತ್ತು. ಇನ್ನೊಂದು ನನ್ನೂರಲ್ಲಿ ಹೋಗಿ ನಾನು ಮಾಡ್ತಾ ಇದ್ದೀನಲ್ಲ, ತುಂಬಾ ಖುಷಿ. ಅಷ್ಟು ಬೇಗ ಮೊನ್ನೆ ತಾನೇ ಮುಗಿಸಿ ಸೀರಿಯಲ್ ಬಂದು ಅವಾಗಲೇ ಜನ ನಿಮ್ಮೂರಲ್ಲೆಲ್ಲ ಗುರ್ತಿಸ್ತಾರ ನಿಮ್ನ? ನನ್ನ ಹೆಸರಲ್ಲೇ ಗುರ್ತಿಸ್ತಾ ಇಲ್ಲ, ಈ ಸೀರಿಯಲ್ ಹೆಸರಿನಿಂದಾನೇ ಗುರ್ತಿಸ್ತಾರೆ. ಗಿರಿಗಿಟ್ಲೇನೆ ಅಂತ ಕರೀತಾರೆ. ಮದ್ವೆ ಆಗಿದ್ಯಾ ನಿಮ್ಮಿಬ್ರು? ಇಲ್ಲ ಸರ್, ಮದ್ವೆ ಆಗಿಲ್ಲ. ಹುಡುಗಿರ್ ಯಾರ ಮಾತಾಡಿಸ್ತಾರೆ, ಆದ್ರೆ ಮದುವೆ ಆಗಿಲ್ಲ. ಅಲ್ಲ, ನಿಮ್ಮ ಫ್ರೆಂಡ್ಸ್ಗಳು, ನಿಮ್ಮ ಅಕ್ಕಪಕ್ಕ ಮನೆಯವರು, ನಿಮ್ ತಂದೆ ತಾಯಿ ಎಲ್ಲ ಏನೇನ್ ಗುರ್ತಿಸ್ತಾರೆ ನಿಮ್ನ?
ಅದೇ ನಾವ್ ಮಾಡಿದ ಕಾಮಿಡಿ ಏನೇನ್ ಮಾಡಿರ್ತೀವೋ ಅದನ್ನೆಲ್ಲ ಹೇಳ್ತಾರೆ. ನಿಂಗ್ ಕನ್ನಡ ಸರಿಯಾಗಿ ಓದಕ್ ಬರಲ್ವೇನೋ, ಓಕೆ ಅದೇನೋ ಜೋಡ್ಸಿ ಓದ್ತಿಯಲ್ಲ ಇನ್ನೊಂದ್ಸತಿ ಓದು ಅಂತ ಹೇಳ್ತಾರೆ. ಓಕೆ ನಿಮ್ಗೇನಂತ ನಿಮ್ ಊರ್ ಕಡೆ ಹೋದ್ರೆ ಏನಂತಾರೆ ಈ ಸಲ? ನನ್ನೂರ್ ಕಡೆ ಈ ದಿನ ನನ್ ಮಗ ಅಲ್ಗಂಡ್ ನೋಡ ಅಲ್ವಾಗ ಬಂದಾನ ಬರೀ ಹಂಗಿಲ್ಲ ಸರ್. ದಿನ ಬೆಳಗ್ಗೆ ಕರೆದ್ರು ನಾನು ಅಲ್ಲೇ ಅವ್ರ ಎದುರಿಗೇನೆ ತಿರುಗಾಡಿದ್ರು ನಾನು ತಿರುಗಿ ನೋಡ್ತಿದ್ದಿಲ್ಲ. ಸಡನ್ ಆಗಿ ಒಂದ್ 3 ಗಿರ್ಗಿಟ್ಲೆ ಅಂತಾನೆ ನಾನು ಕರಿತಾ ಇದಾರೆ. ಆಯ್ತು, ನಿಮ್ಮಿಬ್ಬರಿಗೆ ಎಷ್ಟು ಬುದ್ಧಿ ಇದೆ ಅಂತ ಪ್ರಪಂಚಕ್ಕೆ ಗೊತ್ತು. ಇವಾಗ ನಿಮ್ಮೊಂದು ಕಾಲ್ ಬಂದಿದೆ, ಇವ್ರು ಯಾರ್ ಕಾಲು ಅಂತ ನೀವ್ ಹೇಳಲೇಬೇಕು. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ಮಾತಾಡಿ ಸರ್. ನಿಮ್ಮ ಇಬ್ರು ಸ್ನೇಹಿತರು ಇಲ್ಲೇ ಕೂತಿದ್ದಾರೆ, ಮಾತಾಡಿ ಸರ್. ಹಲೋ ರಂಗೇಗೌಡ್ರೆ. ಗೌಡ್ರೆ ಎಲ್ಲಿದ್ದೀರಾ? ಏನ್ರಲ್ಲ ಮಾಡ್ತಾ ಇದೀರಾ? ರಂಗೇಗೌಡ್ರೆ, ಅದು ಮುಸ್ಸಂಜೆ ಮಾತು ಕಾರ್ಯಕ್ರಮ ಮುರಳಿ ಸರ್ ಜೊತೆ ಬಂದಿದ್ದೀವಿ. ಮುರಳಿ ಸರ್ ಜೊತೆ ಹೋಗಿದ್ದೀರಾ? ಎಲ್ಲಿಗೆ ಹೋಗಿದ್ದೀರಲ್ಲ? ಇಲ್ಲ ಯಾವ್ದೋ ಈ ಕಡೆ ಹೇಳಿ ರಂಗೇಗೌಡ್ರೆ. ಸರ್ ನಮಸ್ಕಾರ ಗೌಡ್ರೆ. ನಮಸ್ಕಾರ ಸರ್, ಹೇಗಿದ್ದೀರಾ? ನೋಡ್ರ ನೀವ್ ಒಂದು ಮಾತ್ರ ಅಂತ ತಕ್ಷಣ ಕಂಡಿದ್ ಬಿಟ್ರಲ್ಲ, ಸಾಕಷ್ಟು ಗಿರ್ಗಿಟ್ಲೆ ಬಿಡಿ ಇವ್ರು. ಮತ್ತೆ ಹೇಳಿ ಗೌಡ್ರೆ. ಕೊಡ್ತಾ ಇದಾರೆ ನನ್ನ ಶಿಷ್ಯಂದ್ರು. ನಿಮ್ ಬಗ್ಗೆ ಇದೆ, ನಿಮ್ ವೃತ್ತಾಂತಗಳೆಲ್ಲ ಹೇಳ್ತಾ ಇದಾರೆ. ಹೌದಾ? ಅಯ್ಯೋ, ಅದನ್ನ ಕೇಳೋ ಭಾಗ್ಯ ನಮ್ಗಿಲ್ವೇ? ನಾನ್ ಬೇರೆ ಶೂಟಿಂಗ್ ಅಲ್ಲಿ ಇದೀನಿ. ಅಯ್ಯಯ್ಯೋ, ನೀವ್ ಕೇಳ್ತಲ್ಲ, ನಮಗ್ ಕೇಳಿ ತಡ್ಕೊಳಕ್ ಆಗ್ತಲ್ಲ ಸ್ವಾಮಿ. ನೀವ್ ಎಲ್ಲಿದ್ರು ಬಂದ್ರೆ ಸ್ವಲ್ಪ ಅನುಕೂಲ ಆಗ್ತದೆ ನಮ್ಗೆ. ಅವ್ರು ನನ್ನ ಶಿಷ್ಯಂದ್ರು ಅನ್ನೋದಕ್ಕಿಂತ ನನ್ನ ಪ್ರಾಣ ಸ್ನೇಹಿತರುಗಳು ಸರ್. ಹೇಳಿ ಸರ್, ಹೇಳಿ ಸರ್, ಹೇಳಿ ಸರ್, ಹೇಳಿ ಸರ್, ಏನಂತೀರಾ? ನನ್ನ ಶಿಷ್ಯಂದ್ರು ಅನ್ನೋದಕ್ಕಿಂತ ಅವ್ರು ನನ್ನ ಪ್ರಾಣ ಸ್ನೇಹಿತರು. ಹೇಳೋ ಪ್ರತಿ ಒಂದ್ ಹೆಜ್ಜೆಲು ಅವ್ರು ನನಗೆ ಸಾಥ್ ಕೊಡ್ತಾರೆ. ಓಕೆ, ಜೊತೆಲಿ ಹುಟ್ಟಿದ ಅಣ್ಣ ತಮ್ಮ ಸಾಥ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಇವರಂತೂ ಪ್ರತಿ ಹೆಜ್ಜೆ ನನ್ನ ನೋವು ನಲಿವು ಸುಖ ದುಃಖ ಎಲ್ಲದ್ರಲ್ಲೂ ನನ್ ಜೊತೆ ಇದಾರೆ. ಅವ್ರನ್ನ ಯಾವಾಗ್ಲೂ ನಾನು ಹಿಂಗೆ ಇಷ್ಟಪಡ್ತೀನಿ ಕೊನೆವರೆಗೂ. ಗೌಡ್ರೆ, ನಿಮ್ಮಮ್ಮ ಕಾಂಚನ ಅವ್ರ ಏನಾದ್ರು ಇವ್ರಿಬ್ರು ಸವಾಸ ಬಿಟ್ಬಿಡು ಅಂದ್ರೆ ಏನ್ ಮಾಡ್ತೀರಾ ಸ್ವಾಮಿ? ಸರ್, ನಮ್ಮಮ್ಮ ಆತರ ಹೇಳಲ್ಲ ಅನ್ನೋ ನಂಬಿಕೆ ನನ್ಗಿದೆ. ಅವ್ರು ಹೇಳಿದ ಮಾತು ಮೀರಲ್ಲ, ಇವ್ರು ಸ್ನೇಹನೂ ಕಳ್ಕೊಳಲ್ಲ. ಆಯ್ತು, ಅಕಸ್ಮಾತ್ ನಿಮ್ ಹೆಂಡತಿ ಐಶುನ್ನೇ ಇವ್ರಿಬ್ರು ತಲೆನ ಮಕ್ಕಳು ಓಡಿಸ್ಬಿಟ್ಟು ಬಾಪ್ಪ ಅಂತೇನಾರು ಅನ್ಬಿಟ್ರೆ ಏನ್ ಮಾಡ್ತೀರಾ ಗೌಡ್ರೆ? ಅಯ್ಯೋ, ನಮ್ಮ ಐಸು ಮೇಡಮ್ ಅವರು ನಮ್ಮಮ್ಮ ಇಬ್ರು ಒಂದೇ ಸರ್, ಇಬ್ರಿಗೂ ಒಂದೇ ಬುದ್ಧಿ ಇದೆ. ಹೌದಾ? ಯಾವತ್ತೂ ಇನ್ನೊಬ್ರಿಂದ ದೂರ ಮಾಡಲ್ಲ ಸರ್ ನಮ್ಮನ್ನ. ಹಂಗಂತೀರಾ? ಕೆಟ್ಟವರಿಂದ ದೂರ ಇರಿ ಅಂತ ಹೇಳ್ತಾರೆ ಹೊರತು ಒಳ್ಳೆಯವರಿಂದ ದೂರ ಇರಿ ಅಂತ ಯಾವತ್ತೂ ಹೇಳಲ್ಲ. ಓಕೆ, ಈ ಸೀರಿಯಲ್ ನ ಬಿಟ್ಟು ನಿಮ್ಮ ಜೊತೆ ಈ ನಮ್ಮ ಇಬ್ರು ಹುಡುಗರು ಹೆಂಗಿದ್ದಾರೆ ಗೌಡ್ರೆ? ಸೀರಿಯಲ್ ಬಿಟ್ಟು ಹೇಳ್ಬೇಕಂದ್ರೆ ತುಂಬಾ ಒಳ್ಳೆ ಹುಡುಗರು ಇಬ್ರು. ಅವ್ರು ಯಾರು ಅನ್ನೋದು ನನಗೆ ಅವ್ರು ಈ ಸೀರಿಯಲ್ ಬಂದ್ಮೇಲೆ ನನಗೆ ಪರಿಚಯ ಆಗಿದ್ದು. ಹೇಳಿ ಸರ್. ಆಡಿಷನ್ ದಿನ ನೋಡ್ದೆ ಅವ್ರನ್ನ. ಓಕೆ. ಅವತ್ತಿಂದ ನನಗೆ ಸಪೋರ್ಟ್ ಮಾಡ್ಕೊಂಡೇ ಬರ್ತಿದ್ದಾರೆ. ನನ್ಗೆ ಅಪ್ಪಿ ನನಗೆ ಸೆಟ್ಟಲ್ ಏನಾದ್ರು ಒಂಚೂರು ಆಗೋದು ಅದಕ್ಕೆಲ್ಲಾನು ನನಗೆ ಹೆಲ್ಪ್ ಮಾಡ್ಕೊಂಡೇ ಬರ್ತಾರೆ, ನನ್ನ ಜೊತೆನೆ ಇರ್ತಾರೆ. ತುಂಬಾ ಒಳ್ಳೆ ಹುಡುಗರು, ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಹೊಸ ಹುಡುಗರಿಗೆ ಚಾನ್ಸ್ ಸಿಗ್ಬೇಕು, ಅವಕಾಶಗಳು ಸಿಗ್ಬೇಕು, ಪ್ರತಿಭೆಗಳು ಹೊರ ಬರಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗೌಡ್ರೆ. ಬೆಳಿಬೇಕು ಸರ್, ಬೆಳಿಬೇಕು. ಥ್ಯಾಂಕ್ ಯು ಗೌಡ್ರೆ. ಥ್ಯಾಂಕ್ ಯು ಗೌಡ್ರೆ. ತುಂಬಾ ಥ್ಯಾಂಕ್ಸ್ ಗೌಡ್ರೆ. ನೋಡಿದ್ರಾ ಗೌಡ್ರು ನಿಮ್ಮ ಬಗ್ಗೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಸೀರಿಯಲ್ ಮಾಡೋದು ಬೇರೆ, ಸೀರಿಯಲ್ ಇಂದ ಹೊರಗಡೆ ಇರೋದು ಬೇರೆ. ಈ ಗೌಡ್ರು ತಮ್ಮ ಮಹೇಶ ಇದನ್ನಲ್ಲ ಒಬ್ಬ, ಅವ್ನ್ಗೆ ಯಾಕೆ ಸ್ವಾಮಿ ಮದುವೆ ಮಾಡಿಸ್ತಾ ಇದ್ರ? ಸುಮ್ನಿಲ್ಲಾರ್ದೆ ಮದುವೆ ಮಾಡ್ಬೇಕಾಗಿತ್ತ, ಇವ್ರೆಲ್ಲ ಮದುವೆ ಮಾಡ್ಕೊಂಡು ಕಿರಿಕ್ ಮಾಡ್ಕೊಂಡಿದ್ದ. ಹೌದು, ಮದುವೆ ಮಾಡಿಸ್ತಾ ಇದ್ದೀರಾ? ನಮಗೆ ನಮ್ಮ ಉದ್ದೇಶ ಏನಾಗಿದೆ ಅಂತಂದ್ರೆ, ನಮ್ಮ ರಂಗೇಗೌಡ್ರು ಮತ್ತೆ ಐಶ್ವರ್ಯ ಅತ್ತಿಗೆಮ್ಮ ಇಬ್ರು ಸಂದಾಗಿರ್ಬೇಕು ಅನ್ನೋದೇ ನಮ್ಮಿಬ್ರು ಉದ್ದೇಶ. ಅವ್ರು ಯಾರಿಗೋ ಮದ್ವೆ ಇವ್ರೆಲ್ರಿ ಚೆನ್ನಾಗಿರ್ತಾರ್ರಿ. ಇಲ್ಲ, ನಮ್ ರಂಗೇಗೌಡ್ರು ನಮ್ಗೆ ಸಂದಾಗಿರ್ಬೇಕು. ಅದಕ್ಕೆ ಮಹೇಶ್ ಅಣ್ಣನ ಎಲ್ಲಾದ್ರೂ ಏನಾಗ್ಬಿಟ್ಟಿದೆ ಅಂದ್ರೆ, ಈ ಕೌಡೆ ಶಾಸ್ತ್ರಗಳು ಇದಾರಲ್ಲ, ಅವ್ರೇನಂತ ಅನ್ಬಿಟ್ಟವ್ರೆ ಅಂತಂದ್ರ, ಈ ಮಹೇಶನ್ ಲಗ್ನ ಆದ್ಮೇಲೆ ಯಾರು ಈ ಕೌಡೆ ಶಾಸ್ತ್ರ ಹಾಕಿದ್ದ ಅದ್ಯಾವನೋ ಗೊತ್ತಿಲ್ಲ ಸ್ವಾಮಿ, ನಮ್ಗೂ ಅವ್ನ್ ಸಿಕ್ಬೇಕು ನನ್ ಕೈಗೆ. ಬೆಳಗ್ಗೆ 8 ಗಂಟೆಯಿಂದ 9:30 ತನಕ ಎಲ್ಲಾ ಶಾಸ್ತ್ರಗಳ ನಾವೇನೆ ಗೊತ್ತಾ ನಿಮ್ಗೆ ZTV ಬೆಳಗ್ಗೆ ಮಾಡಿ ನಮ್ ಗುರುಜಿ ಇರ್ತಾರೆ. ಆ ಮಹೇಶನ್ ಫೋಟೋ ಆ ಕಣ್ಣನ್ ಮಾತ್ರ ತೆಗೆದ್ಬಿಟ್ಟು ಕಳಿಸಿ, ಅವ್ನಿಗೆ ಎಲ್ಲೆಲ್ಲಿ ಮಚ್ಚೆ ಇದೆ ಅಂತ ಹೇಳ್ಬಿಡ್ತೀವಿ ನಾವು. ಅದ್ಭುತವಾಗಿ ಹೇಳ್ತೀವಿ, ಅವ್ನ್ ಮಚ್ಚೆಲ್ಲಿದೆ, ಆ ಮಚ್ಚೆಯಿಂದ ಏನ್ ಮಾಡ್ತಾನೆ ಅಂತ ಹೇಳ್ಬಿಡ್ತೀವಿ. ಟಿವಿಲಿ ಬರ್ತೀನಿ, ನಾನು ಟಿವಿಲಿ ಮಾಡ್ತೀನಿ, ಜನ ನನಗೆ ಗುರುತಿಸ್ತೀರಿ ಅಂತ ಅನ್ಕೊಂಡಿದ್ರ ನೀವು? ಇಲ್ಲ ಸರ್, ಅನ್ಕೊಂಡಿಲ್ಲ. ಇರ್ತಿದ್ದೆ. ಸಡನ್ ಆಗಿ ನನಗೆ ಕೊನೆ ಆಡಿಷನ್ ದಿನ RG ಮೀಡಿಯಾ ಸ್ಟೆಪ್ ಇಂದ ನನಗೆ ಫೋನ್ ಬಂದಾಗ ಸರ್ತೇನು ನನಗೆ ನಂಬಿಕೆ ಇದ್ದಿಲ್ಲ, ಸಿಗುತ್ತೆ ಇಲ್ಲ ಅಂತ. ಇಲ್ಲಿ ಬಂದ್ಮೇಲೆ ಆಡಿಷನ್ ಇದನ್ ಮಾಡಿ ನಾನು ಮತ್ತೆ ನನ್ನ ಫ್ರೆಂಡ್ ಯಾಟೆ ಇಬ್ರು ಕೂಡಿ ಅಲ್ಲಿ ಆಕ್ಟ್ ಮಾಡಿ ಕ್ಯಾಮ್ರಾ ಮುಂದೆ ತೋರಿಸಿದ್ಮೇಲೆ ನಮ್ಮಿಬ್ಬರು
ಗಿಂತ ಇನ್ನೂ 4 ಜನ ಬಂದಿದ್ರು ನಮ್ಮ ಪಾತ್ರಕ್ಕೆ. ಓಕೆ. ನಾವು ಆಗೋದಿಲ್ಲ ಅಂತಾನೆ ಮಾಡಿದ್ವಿ. ಮರ್ದಿನ ಬೆಳಿಗ್ಗೆ ನಾನು ಊರಿಗೆ ಹೋದೆ. ಆಗೋದಿಲ್ಲ ಬಿಡಿ ಇದು ಇಷ್ಟೇ, ಬೆಂಗಳೂರಲ್ಲಿ ದುಡ್ಡು ಹಾಳು ಮಾಡ್ಕೊಳಕ್ಕೆ ಬಂದೆ ನಾನು ಅನ್ಕೊಂಡಿದ್ದೆ. ಊರಿಗೆ ಹೋದ್ಮೇಲೆ ಬೆಳಿಗ್ಗೆ ಫೋನ್ ಬಂತು ದೇವು ಸರ್ ಇಂದ. ಆರ್ಜಿ ಮೀಡಿಯಾದಿಂದ ಮಾತಾಡ್ತಾ ಇದ್ದೀನಿ, ನೀವು ಆಫೀಸ್ ಹತ್ರ ಬನ್ನಿ, 100 ರೂಪಾಯಿ ಬಾಂಡ್ ತಗೊಂಬನ್ನಿ ಅಂದ್ರು. ನಂಗೆ ಶಾಕ್ ಆಗಿಬಿಡ್ತು. 100 ರೂಪಾಯಿ ಬಾಂಡ್ ತರಬೇಕಾ? ಯಾಕೆ? ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿಲ್ಲ. ರಾತ್ರಿ ಬಸ್ ಹತ್ತಿ ಊರಿಗೆ ಹೋಗಿದ್ದೀನಿ, ಬೆಳಿಗ್ಗೆ ಫೋನ್ ಮಾಡಿದ್ರೆ ಮತ್ತು ಬೆಳಿಗ್ಗೆ ಬಸ್ ಹತ್ತಿದ್ದೀನಿ, ಬೆಂಗಳೂರಿಗೆ ಬಂದಿದ್ದೀನಿ. ಬಂದು ಸರ್ ಎಷ್ಟು ಖುಷಿ ಕೊಡಂತ ವಿಚಾರ. ನಿಮ್ಮನ್ನ ಕರೆಸಿರೋ ಉದ್ದೇಶನೇ ಇವತ್ತು ಇದು. ತುಂಬಾ ಜನ ಏನಾಗುತ್ತೆ ಅಂದ್ರೆ ಎಲ್ಲಾರು ಚಾನಲ್ ಅಲ್ಲಿ ಬಂದಾದ್ಮೇಲೆ ಹೆಸರು ತಗೊಂಡ್ಮೇಲೆ ಕರ್ಸ್ಕೊಳ್ತೀವಿ. ಇಲ್ಲೇಂದ್ರೆ ಹೆಸರು ತಗೊಳ್ತಾರೆ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತೀವಿ ಅಂತ ನಾವು ಯಾವಾಗಲೂ ZTV ಹೇಳ್ತಾ ಇರ್ತೀವಿ. ಅದಕ್ಕೆ ಈ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು, ಈ ಹೊಸ ಪ್ರತಿಭೆಗಳನ್ನ ನಾವು ಮಾಡ್ತಾ ಇದೀವಿ ಅಂತ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಿಮ್ಗೆ ಕರೆಸಿದೀವಿ. ಕಡೆದಾಗಿ ನಿಮ್ಮ ರವಿ ಗರ್ಣಿ ಬಗ್ಗೆ ಏನ್ ಹೇಳ್ತೀರಾ? ರವಿ ಗರ್ಣಿ ಸರ್ ಬಗ್ಗೆ ಹೇಳ್ಬೇಕಂತಂದ್ರೆ ಅವರೊಂದು ಸಮುದ್ರದಲ್ಲಿರುವಂತ ಒಂದು ಮುತ್ತೆ. ಓಕೆ, ನೀವೇನ್ ಹೇಳ್ತೀರಾ? ನಿಜವಾಗ್ಲೂ ಇವ್ನು ಹೇಳಿದ್ದು ಒಪ್ಕೊಳ್ತೀನಿ. ಬಿಕಾಸ್ ಹೊಸ ಟ್ಯಾಲೆಂಟ್ ನ ತರ್ತಾರೆ ಅಂದ್ರೆ ಅದು ಹುಡುಗಾಟ ಅಲ್ಲ. ಅವ್ರ ಕೈಲಿ ಆಕ್ಟಿಂಗ್ ತೆಗಿಸ್ತಾರೆ ಅಂದ್ರೆ ಅದು ಹುಡುಗಾಟ ಅಲ್ಲ. ಹಾಗೆ ನಮ್ಮ ಅಶ್ವಪ್ರಿಯಾ ಸರ್ ಆಗಿರ್ಬೋದು, ರವಿ ಗರ್ಣಿ ಸರ್ ಆಗಿರ್ಬೋದು, ದೇವು ಸರ್ ಆಗಿರ್ಬೋದು, ಅವರೆಲ್ಲರೂ ನಮ್ಮ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ಕೊಟ್ಟಿದ್ದಾರೆ ಅಂದ್ರೆ ನಾವು ಖಂಡಿತವಾಗ್ಲೂ ಅದನ್ನ ಉಳಿಸ್ಕೊಳ್ತೀವಿ. ಇನ್ನೊಂದು ಹೇಳ್ಬೇಕಂತಂದ್ರೆ ಸರ್, ನಮ್ಮ ಸೆಟ್ ಅಲ್ಲಿ ನಮ್ಮನ್ನ ಈ ತೆರೆ ಮೇಲೆ ಮಿಂಚಬೇಕು, ಇವ್ರು ಚೆನ್ನಾಗಿ ಕಾಣಬೇಕು ಅಂತ ನಮ್ಮ ಹಿಂದ್ಗಡೆ ಕೆಲಸ ಮಾಡ್ತಿರೋ ಕೈಗಳಿದಾವಲ್ಲ, ಅದಕ್ಕೆ ಮೊದಲು ಥ್ಯಾಂಕ್ಸ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯಾಟೆ ಗಿರ್ಗಿಟ್ಲೆನ ಕರೆಸಿದ್ವಿ. ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇರೋಂಥ ಏಕೈಕ ಚಾನಲ್ ನಮ್ಮ ಜಿ ಕನ್ನಡ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಯಾಟೆ ಗಿರ್ಗಿಟ್ಲೆ ಅವ್ರಿಗೆ ಒಂದು ಒಳ್ಳೆ ಲಕ್ಷ್ಮಿ, ಚೆನ್ನಾಗಿ ನಿಮ್ಮ ಮನೆ ಲಕ್ಷ್ಮಿ ಬರಲಿ, ಒಳ್ಳೆ ಅವಕಾಶಗಳು ಸಿಗ್ಲಿ. ಜಿ ಕನ್ನಡದ ಒಂದು ನಿಮ್ಮ ಅದ್ಭುತವಾಗಿರುವಂತಹ ಬಹುಮಾನ, ಜೊತೆಗೆ ಒಗ್ಗರಣೆ ಡಬ್ಬಿ ಪುಸ್ತಕ ಬೇರೆ ಕೊಡ್ತಾ ಇದೀವಿ. ಮುಳಿಯಾ ಜ್ಯುವೆಲರ್ಸ್ ಅವರು ನಿಮಗೆ ಬಹುಮಾನ ಕೊಡ್ತಾ ಇದ್ದಾರೆ. ಮುಳಿಯಾ ಜ್ಯುವೆಲರ್ಸ್ ಅವರು ಒಂದು ಗಿಫ್ಟ್ ವೋಚರ್ನ ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಂಥವ್ರಿಗೆ ಒಂದು ಬೆಳ್ಳಿಯ ಲಕ್ಷ್ಮಿನ ಕೊಡ್ತಾ ಇದ್ದಾರೆ. ತಗೊಳ್ಳಿ, ನಿಮಗೂ ಸಹ ಯಾಟೆ ಅವರೇ, ನಿಮಗೂ ಸಹ ಒಗ್ಗರಣೆ ಡಬ್ಬಿ ಪುಸ್ತಕ ಜೊತೆಗೆ ಜಿ ಕನ್ನಡದ ಒಂದು ಬಹುಮಾನ ನಿಮಗೋಸ್ಕರ. ಸಾಕಷ್ಟು ಅವಕಾಶಗಳು ಸಿಗಲಿ, ಎಲ್ಲ ಅವಕಾಶಗಳು ನಿಮಗೆ ಬರಲಿ, ನಿಮ್ಮ ಪ್ರತಿಭೆ ಹೊರ ಬರಲಿ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಸಾಕಷ್ಟು ಹೊಸ ಪ್ರತಿಭೆಗಳಿಗೂ ಸಹ ನಾವು ಅವಕಾಶ ಕೊಡ್ತಾ ಇದ್ದೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ನಾಳೆ ಮುರಳಿಯವರೇ ಯಾರು ಬರ್ತಾ ಇದ್ದಾರೆ, ಅದ್ಭುತವಾಗಿರುವಂಥ ಕಲಾವಿದರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತೆ ನಾಳೆ ಸಿಗೋಣ. ಅಲ್ಲಿ ತನಕ